ಹಲೋ ಎವ್ರಿವಾನ್, ಇದು ಶ್ರೀದೀಪ ಕರಾವಳಿ ಇನ್ಫೋ ಚಾನೆಲ್. ನಾನು ಶ್ರೀಕಾಂತಿ. ವಿಷಯ ಏನು ಅಂದರೆ, ಇವತ್ತು ನಮ್ಮ ಕಸಿನ್ ಮನಸ್ವಿ ಬಂದಿದ್ಲು. ಅದಕ್ಕೆ ನಾವು ಸಾಲುಮರದ ತಿಮ್ಮಕ್ಕ ಪಾರ್ಕ್ಗೆ ಹೋಗಬೇಕು ಅಂತ ಹೊರಟ್ವಿ. ಮೊದಲೆಲ್ಲ ನಮ್ಮ ಮನೆಗೆ ಯಾರೇ ಬಂದರೂ ನಮ್ಮ ಬೆಲೇಕೇರಿ ಬೀಚ್ಗೊಂದು ಕರ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ಆಲ್ ಟೈಮ್ ಫೇವ್ರೆಟ್ ಅಂಕೋಲಾ ದುರ್ಗಾ ರಿಫ್ರೆಶ್ಮೆಂಟ್. ಬಟ್ ಬೇರೇನೂ ಆಪ್ಷನ್ ಇರಲಿಲ್ಲ. ಆಮೇಲೆ ಓಪನ್ ಆಯಿತು ನೋಡಿ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ. ಆವಾಗಿಂದ ನಮ್ಮ ಮನೆಗೆ ಯಾರೇ ಬಂದರೂ ಒಳ್ಳೆ ಕುಲದೇವ್ರ ದೇವಸ್ಥಾನ ಥರ ಒಂದ್ಸಲ ಕರ್ಕೊಂಡು ಹೋಗೇ ಬರಬೇಕು. ಹಾಗಾಗೋಯ್ತು. ಸಾಲುಮರದ ತಿಮ್ಮಕ್ಕ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅವರಿಗೆ ಮಕ್ಕಳಾಗದೇ ಇದ್ದ ಕಾರಣ ಮರಗಳನ್ನೇ ಮಕ್ಕಳ ಥರ ಪ್ರೀತಿಸಿ ಬೆಳೆಸಿದ್ರು ಅಂತ. ಸೊ ಆ್ಯಸ್ ಯೂಶ್ವಲ್ ತಿಮ್ಮಕ್ಕ ಪಾರ್ಕ್ಗೆ ಹೊರಟ್ವಿ. ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಮೊದಲೆಲ್ಲ ಎಷ್ಟೇ ಸಲ ಬಂದರೂ ಟಾಪ್ ವ್ಯೂ ನೋಡಿಕೊಂಡೇ ಬರ್ತಿದ್ವಿ. ಹಾಂ, ಒಂದು ವಿಷಯ ನೆನಪಾಯಿತು. ನನಗೆ ಎಂಗೇಜ್ಮೆಂಟ್ ಆದಾಗ ಒಂದು ಸಲ ನಮ್ಮ ಹಸ್ಬೆಂಡ್ ಮಂತ್ರಾಲಯಕ್ಕೆ ಹೋಗಿದ್ರು. ಸೊ ಪ್ರಸಾದ ಕೊಟ್ಟು ಹೋಗೋಕ್ಕೆ ಅಂತ ಊರಿಗೆ ಬಂದಿದ್ರು. ಸೊ ಆ ಸೈಕಲ್ ಗ್ಯಾಪಲ್ಲಿ ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಹೀಗೆಲ್ಲ ರೀಲ್ ಮಾಡಿ ನಾನು ಕೈಯಾರೆ ಮಾಡಿರೋ ಕ್ಯಾರೆಟ್ ಹಲ್ವಾ ತಿನ್ನಿಸಿದ್ದೆ. ಸೊ ಕ್ಯೂಟ್ ಅಲ್ವಾ? ಬಟ್ ಇವಾಗ ಮಗುನ ಇಟ್ಕೊಂಡು ಎಷ್ಟು ಸುಸ್ತು ಅಂದರೆ ಒಂದ್ಸಲ ಮನೆಗೆ ಹೋಗೋಣ ಅನಿಸ್ತಿತ್ತು. ನನ್ನ ಮಗ ಅಂತೂ ಫುಲ್ ಔಟ್ ಆಫ್ ಸಿಲೆಬಸ್ ಥರ ಅಲ್ಲಿ ಇಲ್ಲಿ ನೋಡ್ತಾನೇ ಇದ್ದ. ಅವನಿಗೆ ಇಷ್ಟ ಇತ್ತೋ ಇಲ್ವೋ, ನಾವೇ ಫೋರ್ಸಿಬ್ಲಿ ಅವನಿಗೆ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡೋ ಥರ ಆಗಿತ್ತು. ಈ ಘಟನೆಗೆ ಸಾಕ್ಷಿಯಾಗಿ ಒಬ್ಬ ಮುಗ್ಧ ಬಾಲಕ ಬೇರೆ ನೋಡ್ತಾ ಇದ್ದ. ಸೊ ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಆ್ಯಂಡ್ ಡೈರೆಕ್ಟ್ ಆಗಿ ಪೇಟ್ ಪೂಜಾ ಮಾಡೋಕ್ಕೆ ಅಂತ ಕಾಮತ್ ಪ್ಲಸ್ ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ವಾವ್, ಟೇಸ್ಟ್ ಸೂಪರ್ ಆಗಿತ್ತು. ದೆನ್ ಮನೆಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ನನ್ನ ಮಗ ಮಾತ್ರ ಪಾಪ ಅವನದೇ ಮ್ಯಾಜಿಕಲ್ ವರ್ಲ್ಡಲ್ಲಿ ಮುಳುಗೋಗಿದ್ದ. ನನ್ಗೆ ಮಾತ್ರ ಆನ್ ದಿ ವೇ ದುರ್ಗಾ ರಿಫ್ರೆಶ್ಮೆಂಟ್ ಕೈ ಬೀಸಿ ಕರಿಯೋ ಥರ ಫೀಲ್ ಬೇರೆ ಆಗ್ತಿತ್ತು. ದೆನ್ ಮನೆಗೆ ಹೋಗಿ ರೀಚ್ ಆದ್ವಿ. ಸೊ ಇದಾಗಿತ್ತು ತಿಮ್ಮಕ್ಕ ಪಾರ್ಕ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.